ತಾಯಿಯ ಮಾತು ಕೇಳದ ಪುಟ್ಟ ಬಾಲಕನು ತನ್ನ ಅಜ್ಜನ ಮಾತು ಹೇಗೆ ಕೇಳಿದ? ಅಜ್ಜ ಹೇಗೆ ಅವನ ಕಣ್ತೆರೆಸಿದರು? ನೋಡೋಣ ಬನ್ನಿ. ಆ ಪುಟ್ಟ ಬಾಲಕ ಯಾವಾಗಲೂ ಊಟ ಮಾಡುತ್ತಿರುವಾಗ ತನ್ನ ಬಟ್ಟಲಿನ ಸುತ್ತ ಅನ್ನವನ್ನು ಚೆಲ್ಲುತ್ತಿದ್ದ. ತಾಯಿ ಎಷ್ಟು ಸಲ ಹಾಗೆ ಅನ್ನ ಚೆಲ್ಲಬಾರದು, ಅದು ದೇವರು, ಅನ್ನ ದೇವರಿಗಿಂತ ಇನ್ನೂ ದೇವರು ಇಲ್ಲ ಎಂದು ಎಷ್ಟು ಹೇಳಿದ್ರೂ ಆ ಪುಟ್ಟ ಬಾಲಕ ಕೇಳದೆ ಅನ್ನವನ್ನು ಚೆಲ್ಲುತ್ತಿದ್ದ. ಒಂದು ದಿನ ಆತನ ಅಜ್ಜ ಆತನನ್ನು ಕರೆದುಕೊಂಡು ಗದ್ದೆಯ ಬಳಿ ಹೋದರು. ಅಲ್ಲಿ ರೈತರು ಮಳೆ, ಗಾಳಿ, ಚಳಿ, ಬಿಸಿಲು ಎನ್ನದೆ ಗದ್ದೆಯಲ್ಲಿ ಹೇಗೆ ಕೆಲಸ ಮಾಡಿ ನಾವು ತಿನ್ನುವ ಅನ್ನವನ್ನು ಬೆಳೆಸುತ್ತಾರೆ ಎಂದು ಆತನಿಗೆ ತೋರಿಸಿ ವಿವರಿಸಿದರು. ಅದನ್ನು ನೋಡಿದಂದಿನಿಂದ ಆ ಬಾಲಕ ಅನ್ನ ಚೆಲ್ಲುವುದನ್ನು ನಿಲ್ಲಿಸಿಯೇ ಬಿಟ್ಟ.